ದೇವಿ ದುರ್ಗಮ್ಮ. ಬನ್ನಿ ಬನ್ನಿ ಬನ್ನಿ. ಅಣ್ಣ ನಾನು ಹೇಳಿಲ್ವಾ ಸತ್ಯಕ್ಕೆ ಸಾವಿಲ್ಲ ಅಂತ, ಅದಕ್ಕೆ ಜೊತೆ ಮಾತಾಡ್ತೀನಿ. ಒಂದು ನಿಮಿಷ ಬಂದೆ. ಪಾರ್ವತಿ ಹೇಳಿಲ್ವಾ ನಾ ಕದ್ದಿಲ್ಲ ಅಂತ? ತಗೊಳ್ಳಿ ಮೇಡಮ್, ಗೌರವಪೂರ್ವಕವಾಗಿ. ಥ್ಯಾಂಕ್ಸ್. ಬಿಡುಗಡೆ ಮಾಡ್ಲಿಲ್ವಲ್ಲ ಅಪ್ಪನ ಕೊನೆಗೂ ನೀನು. 2:15 ತೀರ್ಪಂತೆ. 3 ಗಂಟೆ ಆಯ್ತು. ಕೊನೆಗೂ ಕರ್ಮಶೇಷ ಅಂತ ಅಪ್ಪನ ನನ್ನಿಂದ ಕಿತ್ಕೋಬಿಟ್ಟಿಯಲ್ಲ. ದೈವ ನಿಂದನೆ ಮಾಡಬಾರ್ದು. ನಿಮ್ಮ ಆತ್ಮಕ್ಕೆ ನೀವುಗಳೇ ಅಗೌರವ ತೋರಿಸಿದ ಹಾಗೆ. ಆತ್ಮ ಚಡಪಡಿಕೆಯಲ್ಲಿದ್ರೆ ಜೀವನ ಕಷ್ಟ. ಕೊನೆಗೂ ಕೇಶವನಾಥ್ ಅವ್ರು ಗೆದ್ಬಿಟ್ರು. ಅವ್ರಿಗೆ ಅಪ್ಪ ನಿರಪರಾಧಿ ಅಂತ ಸಾಬೀತಾಗಿ ಹೊರಗೆ ಬರೋದು ಇಷ್ಟ ಇರಲಿಲ್ಲ. ನಿನಗಂತವ್ರೆ ಸರಿ. ಅಪ್ಪ ಬಿಡುಗಡೆ ಆಗಿದ್ದಾರೆ ಮಗು. ಹಾಗೆ ಅಮ್ಮಂಗೂ ಕಣ್ ಬರೆಸ್ತ್ಯಾ? ಮಾತಿಗೆ ತಪ್ಪಾರ್ದು, ನೆನ್ಪಿರ್ಲಿ. ಅಪ್ಪ ಅಮ್ಮನ್ನ ನಾನ್ ಕರ್ಕೊಂಡ್ಬರ್ತೀನಿ 9 ಕ್ಷೇತ್ರ ದರ್ಶನಕ್ಕೆ. ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮ್ಮ. ಏಯ್, ಏನಾಯ್ತು ನಿನ್ಗೆ? ಏನಾದ್ರೂ ಅನಾಹುತ ಅದಕ್ಕೆ ಹೋಗ್ತಾರಲ್ಲ ಹಂಗ್ ಕೂತ್ಕೊಂಡ್ ಬರ್ತಿದ್ಯಾ? ಅಪ್ಪಂಗ್ ಬಿಡುಗಡೆ ಆಯ್ತು ಚಿಕ್ಕಮ್ಮ. ನಮ್ಮಪ್ಪ ಕಳ್ಳ ಅಲ್ಲ. ಇನ್ನೇನ್ ಅಪ್ಪ ಬಂದ್ಬಿಡ್ತಾರ ಚಿಕ್ಕಪ್ಪನ್ ಜೊತೆ. ನೀನ್ ಕೋರ್ಟಿಗೆ ಹೋಗಿದ್ಯಾ? ಇಲ್ಲ ಚಿಕ್ಕಮ್ಮ. ಮತ್ ನಿನಗೇನ್ ಗೊತ್ತಾಯ್ತು? ಏನ್ ದಿವ್ಯ ದೃಷ್ಟಿನಾ? ಅದು ಅಮ್ಮನವರು. ಭ್ರಮೇಲಿರ್ಬೇಡ್ವೆ ದೇವಿ. ಭ್ರಮೇಲಿದ್ರೆ ಹುಚ್ಚಿಡಿಯುತ್ತಷ್ಟೇ. ಸ್ವಲ್ಪ ಸಂಯಮ ಬೆಳೆಸ್ಕೊ. ಅದ್ ಹೆಂಗೆ ಬಿಡುಗಡೆ ಆಗ್ಬಿಡ್ತಾರ ಭಾವ? ಅಪ್ಪ ಕದ್ದಿಲ್ವಲ್ಲ ಚಿಕ್ಕಮ್ಮ, ಅದಕ್ಕೆ ಬಿಡುಗಡೆ ಆಗ್ತಾರೆ. ಆದ್ರೆ ಪೊಲೀಸು ಕೋರ್ಟ್ ಏನ್ ಹೇಳತ್ ಗೊತ್ತೇನೆ? ಕದ್ದಿರೋರು ಯಾರು ನಾವು ಕದ್ದಿದೀವಿ ಅಂತ ಒಪ್ಕೊಳ್ಳೋದಿಲ್ಲ ಅಂತ. ನಿನ್ಗೆಲ್ಲೋ ಕನಸು. ನಿಮ್ಮಂಥವ್ರಿಗೆ ಕನಸು ಹಗಲೊತ್ತಲ್ಲೇ ಬೀಳೋದ್ ನೋಡು. ಯಾಕೆ ಹೇಳು? ಹಗಲ್ಗನಸು ಯಾವತ್ತೂ ನಿಜ ಆಗಲ್ಲ. ಬಿಡುಗಡೆ ಆಗ್ತಾರಂತೆ, ಬಿಡುಗಡೆ. ಕಾಫಿ ನೋಡ್ತೀನೋ? ಚಹಾ ಮಾಡೆ. ರಾಮ ವನವಾಸದಲ್ಲಿದ್ದಾಗ ವಿಪರೀತ ಬಳಲಿಕೆ ಆಯ್ತಂತೆ. ಆ ಕಾಡಲ್ಲಿ ಚಹಾ ಸೊಪ್ಪಿತ್ತು. ಕೇಟಿ ಮಾಡ್ಕೊಂಡು ಕುಡ್ದ, ಬಳಲಿಕೆ ಹೋಯ್ತಂತೆ. ಹಾಗಂತ ಪುರಾಣದಲ್ಲಿ ಹೇಳಿದ್ದಾರೆ. ಕೇಟಿ ಕಣ್ಣಿಡ್ದವನೇ ಕೋದಂಡ ರಾಮ. ಊರವರೆಲ್ಲ ಹೇಳ್ತಿದ್ರು ಬಿಡುಗಡೆ ಆಗಲ್ಲ ಸದಾಶಿವಯ್ಯನವರು, ಕೇಸು ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ. ದುರ್ಗಾವಾಣಿ ಪೇಪರ್ ಅಲ್ಲೂ ಅದನ್ನೇ ಬರ್ದಿದ್ರು. ಅಯ್ಯ ತಗಿ, ಕದ್ದಿಲ್ಲ ಅಂದ್ಮೇಲೆ ಶಿಕ್ಷೆ ಕೊಡೋ ತಾಕತ್ತು ಯಾರಿಗಿದೆ ಈ ಪ್ರಪಂಚದಲ್ಲಿ ಮಂಗ? ಯಾರ ಸಹಾಯನೂ ಇಲ್ಲದೆ ಗೆದ್ದು ಬಂದಿದ್ದೀನಿ. ಹೇಳೋರ್ಗೇನು ಬೇಕಾದ ಹೇಳ್ತಾರೆ. ಆಗ ಅವನು ಸಾಯೋ ತರ ನೀವು ಗೆದ್ರಾಯ್ತು ಬಿಡಿ. ಅವನಿಗೆ ಜೈಲ್ ಆಗಬೇಕು ಅಂತ ಕೇಸನ್ನ ಸ್ಟ್ರಾಂಗ್ ಮಾಡಿಸಿದ್ದೆ. ಪ್ರಪಂಚದ ಯಾವ ಕೋರ್ಟ್ನಲ್ಲೂ ಅವನು ನಿರಪರಾಧಿ ಎನಿಸ್ಕೊಂಡು ಆಚೆ ಬರೋಕ್ ಸಾಧ್ಯ ಇರಲಿಲ್ಲ. ಹೇಗೋ ಬಂದ್ಬಿಟ್ಟ. ಹೈಯರ್ ಕಚೇರಿ ಇನ್ಸ್ಪೆಕ್ಟರ್ನ ವಿಚಾರಣೆ ಮಾಡೋದಿಲ್ಲ ಅಂತ ಹೇಳಿದ್ಲು ದಣಿ. ಆ ಇನ್ಸ್ಪೆಕ್ಟರ್ ಏನಾದ್ರು ಡಬಲ್ ಗೇಮ್ ಮಾಡಿಬಿಟ್ನಾ? ಯಾಕಂದ್ರೆ ಕೇಸ್ ಸ್ಟ್ರಾಂಗ್ ಆಗಬೇಕಾಗಿದ್ದು ಅವನ ಟೇಬಲ್ ಮೇಲೆ. ನರಿ ಹುಲಿಗೆ ಎದುರಾಗಿ ನಗೋದು ಪ್ರಳಯದ ಮುನ್ಸೂಚನೆ. ಸದಾಶಿವ ಈಚೆ ಬಂದಿದ್ದಾನೆ ಅಂದ್ರೆ ದೇವಿ ಜೀವನಕ್ಕೆ ಭದ್ರತೆ ಸಿಕ್ಕದ ಹಾಗೆ. ಡಿಪೋ ಕೆಲಸ ಬಿಡ್ತಾಳೆ ದೇವಿ, ನಾನು ಶಂಕದ ಆಸೆನ ಬಿಡಬೇಕಾಗುತ್ತೆ. ಹಂಗ್ಯಾಕೆ ಅನ್ಕೋತೀರ ದಣಿ? ದೇವಿ ಇದೇ ಊರಿನಲ್ಲಿ ಇರ್ತಾಳೆ ಬಿಡಿ, ಕಿತ್ಕೊಂಡ್ರಾಯ್ತು. ಅವತ್ತು ನೀನು ಮಹಾಬಲನ ಮನೆಯಿಂದ ಬರಿಗೈಲಿ ಬಂದಾಗಲೇ ನನಗೆ ಗೊತ್ತಾಯ್ತು. ಅಲ್ಲಿಲ್ದೇ ಇರೋ ನಾಯಿನ ಸಾಕದಾಗಾಯ್ತು. ನಾನು ಮುಗಿಸ್ಬಿಡೋಣ ಸದಸ್ಯವನ್ನ. ನೀನು ಕಿಸಿಯೋದು ನನಗೆ ಗೊತ್ತಿಲ್ವಾ? ಇದೇ ದೇವಿಗೆ ರಕ್ತಕ್ಕೆ ಗಾಬರಿ ಆಗದೆ ಇರೋ ಹುಡುಗಿ ಈ ಪ್ರಪಂಚದಲ್ಲೇ ಇಲ್ಲ. ಬಸಿಬೇಕು ರಕ್ತ. ಹೊರಗೆ ಬರಲಿ ಮಗು ತರ ಇರೋ ಶಂಕ.